ಎಣ್ಣೆ ಹನಿಯಲ್ಲಿ ಚೂರು ನಿನ್ನ ಜುಟ್ಟು ಕೊಡು ಚೈತ್ರ ಚೂರೇ. ಪಾಪ ಗೈಸ್ ನೋಡಿ ಗೈಸ್, ಯಾರೋ ಮೇಲೆ ಗಾಡಿ ಹತ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ನೋಡಿ ನನ್ನ ಕಡೆ ಹೆಂಗ್ ನೀರು ಬಂದೈತೆ. ನೋಡಿ ನೋಡಿ ಒಂದ್ ನಿಮಿಷ ನೀಟಾಗಿ ಸೂರಿ. ಆಯ್ತಮ್ಮ, ನೀಟಾಗಿ ಸರಿತೀನಿ. ನೋಡಿ ಗೈಸ್, ಮಾವಿನ ಹಣ್ಣು ಚೆನ್ನಾಗಿದೆ. ಅಮ್ಮ ಅಮ್ಮನ ಮಗ ಮಾಡ್ತೀವಿ, ನೀನ್ ಬೇಡ ಅವಳು ಆಗಲಿ. ಬಾಯ್. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ಬ್ಲಾಗ್ ನನ್ನ ತಮ್ಮನೇಲಿ ನೋಡಿದ್ದೀರಾ. ಸೊ ಇವತ್ತೇನ್ ಮಾಡ್ತಿದ್ವಿ ಅಂತ ರೇ ಇರೇ ಎಲ್ಲ ಹೋಗ್ತಿದ್ಯೆ. ಹಾಯ್ ಮಾಡಿ ಎಲ್ರಿಗೂ. ಕುಶಾನಿ ಅಲ್ಲಿ ನಿಂತ್ಕೊಂಡು ಹಾಯ್ ಮಾಡ್ತಾವಳೆ. ಕುಶಾನಿ ಅಷ್ಟೇ, ಇನ್ನು ಮುಂದೆ ನಿಮ್ಮ ಅಮ್ಮನ ಹಾಕೊಂಡು ನಾನು ವಿಡಿಯೋ ಮಾಡ್ತೀನಿ. ನೀನಂತ ಮಾಡಲ್ಲ ವಿಡಿಯೋ. ಬಾಯ್ ಬಾಯ್. ನಾನು ಕುಶಾನಿ ತಮ್ಮ. ಸೊ ನಾನು ಅಮ್ಮನ ಮಗ ಮಾಡ್ತೀವಿ, ನೀನ್ ಬೇಡ ಅವಳು ಆಗಲಿ. ಬಾಯ್. ಸುಮ್ಮನೆ ಅಂದ ಕಣೆ ಚೈತ್ರ. ಇವತ್ತು ಅದೇ ಏನಂದಲ್ಲ, ಏನೋ ಮಾಡ್ಕೊಡ್ತೀನಿ, ನೀನು ಚಳಿಗೆ ಬಿಸಿ ಏನೋ ಮಾಡ್ಕೊಡ್ತೀನಿ ಅಂತ. ಏನ್ ಮಾಡ್ಕೊಡ್ತೀಯಾ? ಆಯ್ತು, ಅವಳು ಏನೋ ಮಾಡ್ಕೊಡ್ತೀನಿ ಅಂತ. ಅದನ್ನ ಗೋಬಿ ಏನೇ ಎಲ್ಲಿಗೆ ಬರ್ಬೇಕು? ಸರಿ ಹೇಳ್ತೀರಾ, ಏನ್ ಮಾಡ್ಕೊಡ್ತೀಯ? ಗೋಬಿ ಇರೇ ಒಂದ್ ನಿಮಿಷ, ಏನ್ ಮಾಡ್ತೀವಿ ಕೇಳ್ತೀರಾ ಕಣ? ಹೇಳಿ ಅವಳಿಗೆ ಇಷ್ಟ ಅವಳ್ಗಳು. ಹೇಳಿ ಇವಾಗ. ಗೋಬಿ ಮಾಡ್ಕೊಡ್ತೀಯಾ? ಅಲ್ಲ, ಸರಿ ಆಯ್ತು, ಮಾಡ್ಕೊಡು. ನಾನು ಗೋಬಿ ತಿನ್ಬಿಟ್ಟು ನಾನು ಬದುಕಿದ್ರೆ ಹೇಳ್ತೀನಿ ಚೆನ್ನಾಗಿದೆ ಗೈಸ್ ಗೋಬಿ ಅಂತ. ಏನೋ ಗೋಬಿ ಚೆನ್ನಾಗಿ ಮಾಡ್ತಾರಂತೆ ನಮ್ಮ ಅಕ್ಕ. ಸೊ ಅದಕ್ಕೇನೆ ನನ್ನ ಕ್ಯಾಮ್ರಾ ಏನೋ ಆಗಿ ಕಣೆ. ನನ್ನ ಕ್ಯಾಮ್ರಾ ಏನೋ ಆಗಿ ಇಲ್ಲ ಕರೆಕ್ಟ್ ಆಗೈತೆ. ಹಾಂ, ಗೋಬಿ ಮಾಡ್ಕೊಡ್ತಾಳೆ. ಸೊ ಅದಕ್ಕೆ ಏನು ಬೇಕು ಐಟಮ್ ಚಿತ್ರ? ಕ್ಯಾಬೇಜ್, ಆಮೇಲೆ ಕಾರ್ನ್ಫ್ಲವರ್, ಆಮೇಲೆ ಅಷ್ಟೇ. ಮಿಕ್ಕಿದೆಲ್ಲ ಐತೆ. ಸಾಕಾ ಇಷ್ಟು? ಹಾಗಾಗಿ ಅಷ್ಟು ಹೋಗ್ಬಿಟ್ಟು ಇವಾಗ ತೊಗೊಂಬರ್ತೀನಿ ಆಚೆ ಕಡೆ ಹೋಗಿ. ಬನ್ನಿ ಲೈಟ್ಸ್ ಗೋ. ಈಗ ಜಸ್ಟ್ ರಾಡ್ ಮಾಡೋ ಹತ್ರ ಬಂದಿದ್ವಿ ಐಟಮ್ಸ್ ತೊಗೊಂಡೋಗೋದಕ್ಕೆ. ಬನ್ನಿ ಹೋಗಿ ತೊಗೊಂಡೋಗೋಣ. ಹಾಯ್, ಆರಾಮಾ? ನೋಡ್ತೀವಿ ವಿಡಿಯೋಸು? ವಯಸ್ಸು ಮುಂಚೆ ನನ್ನ ಟಾಪ್ ರಮೆನ್ನು ಮ್ಯಾಗಿ ಎಷ್ಟು ತಿಂತಿದೆ ಗೊತ್ತಾ? ನಾನು ಬಿಟ್ಬಿಟ್ಟೆ ಮ್ಯಾಗಿ ತಿನ್ನೋದು. ಅದಾದಮೇಲೆ ಇವಾಗ ನಾರ್ಮಲ್ ಮ್ಯಾಗಿಗೆ ಶಿಫ್ಟ್ ಆಗಿದ್ದೀನಿ. ಈ ಮ್ಯಾಗಿ ತಿಂತೀನಿ ಜಾಸ್ತಿ. ನೀ ಯಾವ ತಿಂದ ಮ್ಯಾಗಿ ಜಾಸ್ತಿ? ಗ್ರೀನ್ ಕಲರ್ ಮ್ಯಾಗಿ. ಗ್ರೀನ್ ಮ್ಯಾಗಿನಾ? ಇಲ್ಲ, ಇದು ಗ್ರೀನ್ ಕಲರ್ ಮ್ಯಾಗಿ. ಮ್ಯಾಗಿ ಇದು ಈ ಮ್ಯಾಗಿ ಎಲ್ಲ ಗ್ರೀನ್ ಬರುತ್ತೆ. ಅದರಲ್ಲೂ ಗ್ರೀನ್ ಬರುತ್ತಾ? ಅದರಲ್ಲೂ ಗ್ರೀನ್ ಬರುತ್ತೆ. ರೈಟ್, ಮುಂಚೆ ಚಿಕ್ಕ ವಯಸ್ಸಲ್ಲಿ ನಾವು ಈ ಥರ ಮಾಟುಗೆಲ್ಲ ಬಂದಾಗ ಇಲ್ಲಿ ನೋಡಿದೆಲ್ಲ ತೊಗೊಬೇಕು ಅಂತ ಅನಿಸ್ತಿತ್ತು ಗೈಸ್. ಎಲ್ಲ ಬೇಕು, ಎಲ್ಲ ತಿನ್ನಬೇಕು ಅಂತ ಅನಿಸ್ತಿತ್ತು. ಆದರೆ ವಯಸ್ಸಾಯ್ತಾ ನಮ್ಮ ಮೆಚುರಿಟಿ ಬರ್ತಾ ಇವತ್ತು ತಿನ್ನಬಾರ್ದು, ಬೇಡ ಇವೆಲ್ಲ ತಿನ್ನಬಾರ್ದು, ಮನೆ ಊಟ ಮಾತ್ರ ತಿನ್ನಬೇಕು ಅಂತ ಅನಿಸುತ್ತೆ. ಟೈಮ್ ಚೇಂಜಸ್ ಗೈಸ್. ಕ್ಲೌಡ್ಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಫುಲ್ ಆ ಕಡೆ ಫುಲ್ಲು ಮಳೆ ಬರ್ತಿದೆ. ಇದು ಕಡೆ ಅಷ್ಟೇನು ಮಳೆ ಇಲ್ಲ. ಈ ಕಡೆ ನೋಡಿ ಎಲ್ಲ ನಾವು ಆ ಕಡೆ ಪ್ಯಾಚ್ ವರ್ಕ್ ಆಗಿದೆ. ಮಳೆ ಬರ್ತಿಲ್ಲ ಈ ಕಡೆ. ಮಳೆ ಬರುತ್ತೆ 100% ಜೋರು ಮಳೆ ಬರುತ್ತೆ. ಹಾಯ್, ಆರಾಮಾ? ಹಾಂ, ಹಾಯ್ ಮಾಡ್ಬಿಡ ಹಂಗೇನೆ. ಆರಾಮಾ? ಪಾಪ ಗೈಸ್ ನೋಡಿ ಗೈಸ್, ಯಾರೋ ಮೇಲೆ ಗಾಡಿ ಹತ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಛೇ, ಓಡಾಡ್ಬೇಕಾರೆ ದಯವಿಟ್ಟು ನಾಯಿಗಳೆಲ್ಲ ಇರ್ತವೆ, ಸ್ಲೋ ಆಗಿ ಓಡಿಸಿ ಗೈಸ್ ಗಾಡಿ. ಆದಷ್ಟು ಸ್ಲೋ ಆಗಿ ಓಡಿಸಿ. ಹಾಯ್ ಆದಷ್ಟು ಸ್ಲೋ ಆಗಿ ಗಾಡಿ ಓಡಿಸಿ. ಅಕ್ಕಪಕ್ಕ ಪ್ರಾಣಿಗಳು ಇರ್ತವೆ. ದಯವಿಟ್ಟು ಪ್ರಾಣಿಗಳಿಗೆ ಸ್ವಲ್ಪ ಬೆಲೆ ಕೊಟ್ಬಿಟ್ಟು, ಅದಕ್ಕೂ ನಮ್ಮ ಥರನೇ ಒಂದು ಜೀವ ಇರುತ್ತೆ. ಸೊ ಆ ಜೀವಕ್ಕೆ ನಾವು ಬೆಲೆ ಕೊಟ್ಬಿಟ್ಟು ಅದನ್ನು ನೋಡ್ಕೊಳಂಗ ನೀಟಾಗಿ. ಓಕೆನಾ? ಟ್ರೈನಲ್ಲಿ 2 ಅವರ್ ಆದಮೇಲೆ ನಮ್ಮ ಅಕ್ಕ ಇವಾಗ ಮಾಡ್ತಾಳು ಗೋಬಿನ. ಹೇಳ್ತಿದ್ರ? ಕ್ಯಾಬೇಜ್ ಗೋಬಿ ಮಾಡ್ತಿದ್ದೀನಿ. ಓಕೆ, ಅದಕ್ಕೆ ಕ್ಯಾಬೇಜ್ ಬೇಕು. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್, ಗ್ರೀನ್ ಇದು ರೆಡ್ ಚಿಲ್ಲಿ. ಗ್ರೀನ್ ಅವಾಗ ಕ್ಯಾಪ್ಸಿಕಮ್ ಟೊಮೆಟೊ ಅಂತಂದ್ಲು, ಇದು ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ಅಂತ ಹೇಳಿದ್ಲು. ಆಮೇಲೆ ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲ, ಇದು ತುರಿಯಕ್ಕೆ, ಇದು ಕಾರ್ನ್ಫ್ಲೋರ್ ಮತ್ತೆ ಮೈದಾ ಹಿಟ್ಟು. ಸೊ ಫಸ್ಟ್ ಇದನ್ನ ತುರ್ಕೊಂಡು ಸ್ವಲ್ಪ ರೆಡಿ ಮಾಡ್ಕೊಂಡು ಹಿಟ್ಟನ್ನ ಆಮೇಲೆ ಸಿಗ್ತೀನಿ. ಓಕೆ ಚೈತ್ರ, ಏನೋ ಎಲ್ಲಿ ಬೇಕಾದ್ರೆ ಕೇಳು. ಓಕೆನಾ? ಮಾಡ್ಬಿಡ್ತೀಯ? ಎಲ್ಲಿ ಬೇಕಾದ್ರೆ ಕೇಳು. ಓಕೆನಾ? ಸೊ ಗೈಸ್, ಇವಾಗ ಇವೆರಡನ್ನ ಈಗ ಚಿಟ್ಕೆ ಹೊಡಿತೀನಿ, ಅದು ಕಟ್ ಆಗತ್ತೆ. ಓಕೆನಾ? ಹೊಡಿಯೋದು ಚಿಟ್ಕೆ ಹೊಡಿಲ್ಲ, ಕಟ್ಟಲ್ಲ, ತುರಿಯೋದು. ತುರಿಯೋದು ಕಟ್ ಎಲ್ಲ ಒಂದೇ ಕಡೆ. ನೋಡಿ ಗೈಸ್, ಇವಾಗ ಹಿಂಗೆ ಅಂತೀನಿ. ಮಾಡೋದಂದ್ರೆ ಕಟ್ ಮಾಡೋದು ಚಾಕುಲಿ, ತುರಿಯೋದು ಅಂದ್ರೆ ಇದರಲ್ಲಿ ತುರಿಯೋದು. ಹೇಳು. ಪರವಾಗಿಲ್ಲ ಗೈಸ್, ನಮ್ಮ ಅಕ್ಕ ಮದುವೆ ಆದ್ಬಿಟ್ಟಿಲ್ಲ, ಕಲ್ತ್ಕೊಂಡು ಮಾಡಬೇಕು ಅಂತ. ನೀವು ನೋಡಿ ಹಿಂಗೆ ಅಂತೀನಿ. ರೆಡಿ 3, 2, 1 ಗೈಸ್. ಇನ್ಸ್ಟೆಂಟಾಗಿ ತುರಿಯೋಕ್ಕಾಗಲ್ಲ, ನಮ್ಮ ಅಕ್ಕ ನನಗೆ ಕೊಟ್ಟು ತುರಿಯೋಕೆ ಹೇಗೆ ತುರಿತಾ ಇದ್ದೀನಿ ಗೈಸ್. ನೀಟಾಗಿ ತುರಿ. ಆಯ್ತಮ್ಮ, ನೀಟಾಗಿ ತುರಿತೀನಿ.
ಖುಷಿ ನೋಡಿ ಗೈಸ್ ಒಳಗೆ. ಮಾಮ ಏನ್ ಮಾಡ್ತಾವನೆ? ಅಮ್ಮ ನೀನೇ ಬೆಸ್ಟ್ ಕಾಣಮ್ಮ, ನೀ ಅಡಿಗೆ ಮಾಡ್ರೆ ನೀನೇ ಎಲ್ಲ ಕೆಲಸ ಮಾಡ್ತೀಯಾ. ಅಡಿಗೆ ಮಾಡ್ರೆ ನಂಗೆ ಕೊಡ್ಬೋದು ಕೆಲಸ ಮಾಡೋಕ್ಕೆ. ಆದ್ರೆ ನಮ್ಮ ಅಕ್ಕನ ಜುಟ್ಟು ಚೆನ್ನಾಗಿದೆ ಗೈಸ್. ಇವನೊಬ್ಬ ಮದರ್ ಇಂಡಿಯಾ. ನೀನು 42 ಇಯರ್ಸ್ ಆದ್ರೂ 43 ಕಣೋ. ಸರಿ 43 ಇಯರ್ಸ್ ಆದ್ರೂ ನಿನ್ ಕೂದಲು ಎಷ್ಟು ಚೆನ್ನಾಗಿದೆ. ಫಸ್ಟ್ ನೀನು ಕೂದಲು ತೋರಿಸಿ ಹೆಂಗಿದೆ ಅಂತ. ಶೈನಿಂಗ್ ಅಮ್ಮ, ನಿನ್ ಕೂದಲು ಯಾವಾಗಲೂ ಹಿಂಗೆ ಶೈನಿಂಗ್ ಹೊಡಿತಿರುತ್ತಾ? ಹೆಂಗೆ ಶೈನಿಂಗ್ ಹೊಡಿತು ನಿನ್ ಕೂದಲು ಯಾವಾಗ್ಲೂ? ಅದು ಮುಚ್ಚಿಟ್ಟಿರೋ ನೀನು ಎಷ್ಟು ಚೆನ್ನಾಗಿ ಕಳ್ಳಿ ತರ ಗೊತ್ತಾಗ್ಬಿಟ್ಟು ನೀನು ಕಣ್ಣು ಕಣ್ಣು ಇಟ್ಟಿರೋ ನಾವು ಹಾಕೋತಿದ್ವಾ. ಅದಕ್ಕೆ ನೀನ್ ಹಾಕೊಂಡ್ಬಿಡ್ತೀಯ ಅಂತಾನೆ ಮುಚ್ಚಿಟ್ಟಿರೋದು. ಇವಾಗ ಗೊತ್ತಾಗ್ಬಿಟ್ಟದೆ, ಹುಷಾರಾಗಿ ಬಳಸೋ. ಖಾಲಿ ಆದ ಕೂಡಲೇ ಮತ್ತೆ ತಂದ್ಕೊಡ್ಬೇಕು. ಓಕೆ ನೋಡಿ ಮುಚ್ಚಿಟ್ಟು ಖಾಲಿ ಆದ ಕೂಡಲೇ ಮತ್ತೆ ತಂದ್ಕೊಡ್ಬೇಕಾಯ್ತಾ. ಇದು ಆಲ್ಸ್ ಗುಡ್ನೆಸ್ ಅವರ ಫ್ಲಾಕ್ ಸೀಡ್ಸ್ ಜೆಲ್. ಓಕೆ, ಇದನ್ನ ಉಪಯೋಗಿಸೋದ್ರಿಂದ ಕೂದಲು ಶೈನಿ ಆಗುತ್ತೆ, ಮತ್ತೆ ಗ್ರೋತ್ ಆಗುತ್ತೆ, ಮತ್ತೆ ಸಾಫ್ಟ್ ಆಗುತ್ತೆ. ಹೌದಾ? ನೀವು ಟ್ರೈ ಮಾಡಿದ್ಯಾ? ಕೊಟ್ಟೆ, ಹೌದಾ? ನಿಜವಾಗ್ಲೂ ಕೊಟ್ಟೆ. ಇಟ್ಕೊಂಬೋದು ಈ ತರ ಸುರ್ಕೊಂಬೋದು. ಜೆಲ್ ತರ ಇದೆ. ಏನು ಸೋರಲ್ಲ. ಇದೊಂಥರ ಚಂದ ಹಚ್ಕೊಳ್ಳೋದಕ್ಕೆ. ಸುಮ್ಮನೆ ಈ ತರ ರೂಟ್ಸ್ಗೆಲ್ಲ ಈ ತರ ಅಪ್ಲೈ ಮಾಡ್ಬೇಕು ಚೆನ್ನಾಗಿ. ಓಕೆ, ಚೆನ್ನಾಗಿ ಅಪ್ಲೈ ಮಾಡಿ ಒಂದು 1/2 ಅವರ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಬೇಕು. ಶಾಂಪೂ ಗಿಂಪು ಏನು ಹಾಕ್ಬಾರ್ದು. ಓಕೆ, ಏನು ತೊಂದರೆ ಜಾಸ್ತಿ ಹಾಕ್ಬಿಡ ಕಣಮ್ಮ, ಸ್ಟಿಕ್ಕಿ ಸ್ಟಿಕ್ಕಿ ಆಗುತ್ತೆ. ಏನು ಸ್ಟಿಕ್ಕಿ ಆಗಲ್ಲ. ಹೌದಾ? ನಿನ್ಗೆ ಗೊತ್ತಾಗುತ್ತೆ ಸ್ನಾನ ಮಾಡ್ಕೊ ಬಂದ್ಮೇಲೆ. ಸ್ನಾನ ಮಾಡ್ಬೇಕಾ? ಅರ್ಧ ಗಂಟೆ ಬಿಟ್ಟು ಶಾಂಪೂ ಗಿಂಪು ಏನು ಹಾಕ್ಬೇಡ, ಹಿಂಗೆ ತಲೆಗೆ ಸ್ನಾನ ಮಾಡ್ಕೊಂಬ. ಈಗ 30 ಮಿನಿಟ್ಸ್ ಬಿಟ್ಬಿಟ್ಟು ನಾನು ಹೋಗ್ಬಿಟ್ಟು ಹೆಡ್ ವಾಶ್ ಮಾಡ್ಕೊಂಡ್ ಬರ್ತೀನಿ. ಸೊ ಗೈಸ್, ಈಗ ಜಸ್ಟ್ ಹೇರ್ ವಾಶ್ ಮಾಡ್ಕೊಂಡ್ ಬಂದೆ. ನೋವು ನನ್ನ ಕೂದಲು ಎಷ್ಟು ಸಿಲ್ಕಿ ಮತ್ತೆ ಶೈನಿಂಗ್ ಹೊಡಿತಿದೆ ಅಂತ. ನಿಮ್ಗೇನೆ ಪ್ರಾಡಕ್ಟ್ ಬೇಕು ಅಂತಂದ್ರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೋಗ್ಬಿಟ್ಟು ನೀವು ತೊಗೊಬೋದು. ಹಾಗೆ ನನ್ನ ಕೂದಲು ಥರ ನಿಮ್ಮ ಕೂದಲು ಶೈನಿಂಗ್ ಮಾಡ್ಕೊಬೋದು. ಓಕೆನಾ ಅಮ್ಮ? ಥ್ಯಾಂಕ್ಸ್ ಅಮ್ಮ. ಗೈಸ್ ಫೈನಲಿ ನಾನೇ ತುರಿದ್ಬಿಟ್ಟು ನೋಡಿ ಗೈಸ್ ಎಷ್ಟು ಮಾಡಿದ್ದೀನಿ, ಎಷ್ಟು ಕಷ್ಟಪಟ್ಟು ಮಾಡಿ ಗೊತ್ತಾ. ಅವನೇ ತುರ್ದು ಕೈಗೆಲ್ಲ ನೋವು ಬಂದ್ಬಿಡ್ತು. ಸೊ ಓಕೆ, ನೆಕ್ಸ್ಟ್ ನೀವು ತುರ್ಕೊಟ್ಟಿದ್ದಕ್ಕೆ ವೆಲ್ಕಮ್. ಎಸ್, ಇವಾಗ ಇದಕ್ಕೆ ಮೈದಾ ಹಿಟ್ಟು ಹಾಕೋಣ. ಹಲೋ ಇದು ಮೈಕ್ ಅಂತ ಕೊಟ್ಟಿನಿ ಅವಳಿಗೆ. ಇದು ಗೊತ್ತಾಗ್ಬಿಟ್ಟಿದೆ ಅವಳು ಮ್ಯಾಗ್ನೆಟ್ ಇದು ಮೈಕಲ್ಲ ಅಂತ. ದೊಡ್ಡ ಕ್ರಿಮಿನಲ್ ಕಡೆ ನಿಮ್ಮ ಮಗಳು. ಮೈಕ್ ಬೇಡ ಮನೆ ನಡಿ. ರೆಡಿ ಚಾಚಿದ್ರ ಬೇಡ, ಹೋಗ ಆ ಕಡೆ. ನಿಮ್ಮ ಮಂಜು ಮನೆ ಹೋಗು, ನೀನು. ಏನು ತಳ್ಳಬೇಡ ಕುಶನ್ ಹಂಗೆ. ಫಸ್ಟ್ ಲೂಸ್ ಆಗಿ ನಿಂತಿರ್ತೀನಿ ನಾನು. ಅವಂಗೆಲ್ಲ ಹೊಡಿತಾಳೆ ಸುಮ್ಮನೆ. ಪಾಪ ಅವ್ನು ಸುಮ್ಮನೆ ಕೂತವನೆ ಅವನು ಟಪ್ ಅಂತ ಕೊಡ್ತಾನೆ ತಲೆ ಮೇಲೆ ಕೊಟ್ಟು ಟಪಾರ ಅಂತ ಸುಮ್ಮನೆ ಕೂತವನೆ. ಏನಿದ್ರ ಮೊದ್ಲೇ ಗಟ್ಟಿಯಾಗಿ ನಿಂತಿರಲ್ಲ, ಬಂದು ಒಂದೇ ಸರಿ ತಳ್ಬಿಡ್ತಾಳ ಹಂಗೇನೆ. ರೆಡಿ, ಬೇಗ ಹಾಕೊಂತಿದ್ಯಾ? ಇವಾಗ ಇದಕ್ಕೆ ಮೈದಾ ಹಾಕೊಂತೀನಿ. ಓಕೆ, ಎಷ್ಟು ಮೈದಾ? ಎಷ್ಟು ಹಾಕೋಬೇಕು? ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಏನ್ ಟೆನ್ಸಿ ನೋಡ್ಕೊಂಡು ಹಾಕ್ಬೇಕು. ಕನ್ಸಿಸ್ಟೆನ್ಸಿ ಏನದೆ? ಕನ್ಸಿಸ್ಟೆನ್ಸಿ ಆಯ್ತಾ ನೋಡ್ಕೊಂಡು ಹಾಕೊಳ್ಳಿ. 3 ಸ್ಪೂನ್ ಹಾಕೊಂಡಿದ್ದೀನಿ ನಾನು. ಓಕೆ, ಆಮೇಲೆ 2 ಸ್ಪೂನ್ ಹಾಕೋಷ್ಟು ಕಾರ್ನ್ಫ್ಲೋರ್, ಕ್ರಿಸ್ಪಿ ಆಗಕ್ಕೆ ಕಾರ್ನ್ಫ್ಲೋರ್. ಓಕೆ, ಇದಕ್ಕೆ ಖಾರದ ಪುಡಿ. ಓಕೆ, ನೀನು ಎಷ್ಟು ಸರಿ ಮಾಡಿದೆ ಗೋಬಿನ ಮನೆಯಲ್ಲಿ? ನಾನು ಒಂದೇ ಸರಿ ಮಾಡಿದ್ದು. ಹೇಳಿದ್ ಕೇಳಿ ನಾನು ಒಂದು 10 ಸಲ ಮಾಡ್ತಾರೆ ಅನ್ಕೊಂಡೆ. ಇಲ್ಲ ಒಂದೇ ಸಲ ಮಾಡಿದ್ದು ಅಂತ ಹೇಳ್ತಾಳೆ ನೋಡಿ. ಇವಾಗ ಮೊನ್ನೆ ರೀಸೆಂಟ್ ಆಗಿ ಮಾಡಿದ್ದು. ಬಾವ ಮಾಡ್ಕೊಟ್ಟ? ಬಾವ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಮ್ಮ ಅಕ್ಕ ಮಾಡಿದ ಗೋಬಿ ಹೆಂಗಿತ್ತು ಅಂತ. ನಾನು ತಿನ್ಬಿಟ್ಟು ಲಾಸ್ಟ್ ಹೇಳ್ತೀನಿ ನಿಮ್ಗೆ. ಇವಾಗ ಇದಕ್ಕೆ ಧನಿಯಾ ಪುಡಿ ಹಾಕೊಂತಿದ್ದೀನಿ. ಓಕೆ, ಸ್ವಲ್ಪ ಗರಂ ಮಸಾಲ. ಅಲ್ಲ ಕಣೆ, ನಾನು ತುರಿತಿರ್ಬೇಕಾದ್ರೆ ನೀ ಅದ್ರಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಬರ್ತಾನೆ. ಅದಿನ್ನೂ ಇದು ಫ್ರೈ ಮಾಡ್ಬೇಕಲ್ಲ, ಆ ಗ್ಯಾಪಲ್ಲಿ ಮಾಡ್ಕೊಂತೀನಿ. ಸ್ವಲ್ಪ ಗರಂ ಮಸಾಲ. ಓಕೆ, ಇವಾಗ ಇದನ್ನ ನೀಟಾಗಿ ಕಲ್ಸ್ಕೋಬೇಕು. ಇವಾಗ ಇದನ್ನ ನೀಟಾಗಿ ಕಲ್ಸ್ಕೋಬೇಕಂತೆ. ಅದನ್ನ ಕಲ್ಸ್ಕೊಂಡು ಅದಾದ್ಮೇಲೆ ಸಿಗ್ತಾಳೆ ನಮ್ಮ ಅಕ್ಕ ನಂಗೆ. ಸ್ವಲ್ಪ ಕಲರ್ ಬರಲಿ ಅಂತ ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕೊಂತೀನಿ, ಸ್ವಲ್ಪ ರೆಡ್ ಕಲರ್ ಬರಲಿ ಅಂತ. ಓಕೆ, ಕಲರ್ ಬರೋದಕ್ಕೆ ಈ ಪುಡಿ ಹಾಕ್ಬೇಕು, ಕಾಶ್ಮೀರಿ ಪುಡಿ. ಓಕೆ, ಇವಾಗ ಎಣ್ಣೆ ಹಾಕರ್ತದೆ. ಅಮ್ಮ ಇವಳು ಮಾಡ್ತೇವೆ ಬರೀ ಸೈಡ್ಸ್ ಗೋಬಿ, ನೀನು ಮೇನ್ ಕೋರ್ಸ್ ಮಾಡ್ಬೇಕಮ್ಮ ಊಟಕ್ಕೆ. ಓಕೆನಾ? ಇಲ್ಲ, ಇವಾಗ ಎಣ್ಣೆಗೆ ಹಾಕೊಡ್ಬೇಕು ನೀನೆ, ನಂಗೆ ನಿಂತ್ಕೊಂಡು ಹಾಕಕ್ಕಾಗಲ್ಲ. ಹೋಗೋಣಮ್ಮ, ಹಾಕೋಣಮ್ಮ. ನಾನೇ ಬರ್ಬೇಕು. ಹ್ಞೂ ಹಾಕಮ್ಮ ಪ್ಲೀಸ್. ಒಗ್ಗರಣೆ ಹಾಕಿದ್ರೆ ರುಚಿ ಜಾಸ್ತಿ. ಎಸ್, ಒಗ್ಗರಣೆಗಿರೋ ಬೆಲೆ ಊಟಕ್ಕಿಲ್ಲ ಅಂತೆ. ಎಣ್ಣೆಗೆ ಹಾಕೊಡ್ ಸಾಕು. ಎಣ್ಣೆ ಹಾಕೊಡ್ಬೇಕು ಒಗ್ಗರಣೆ. ಅಲ್ಲ ಕಣ, ಇದನ್ನ ಎಣ್ಣೆಗೆ ಹಾಕಿ ಬಿಡ್ಬೇಕಲ್ಲ, ಅದನ್ನ ಎಣ್ಣೆಗೆ ಹಾಕೊಡು, ಕರ್ದು ಕೊಡು ಅಂತ ಹೇಳಿ. ಓಕೆ,
ಯಾರನ್ನ ಕರ್ದು ಕೊಡ್ಬೇಕು ಚೈ? ಇದನ್ನ ಯಾವ್ದನ್ನ? ಕ್ಯಾಬೇಜ್. ನನಗೆ ಕಾಲು ಹೇಳ್ತಾಳಲ್ಲ ಅವಾಗ. ಸೊ ಗೈಸ್ ನಮ್ಮ ಅಕ್ಕ ಒಂದು ಕ್ವಶನ್ ಕೇಳ್ತೀನಿ. ಚೈತ್ರ ಬಾ ಇಲ್ಲಿ ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡು ಓಕೆನಾ? ಮನೆ ಮೇಲೆ ಮಲ್ಲಿಗೆ ಹೂವು, ನಾನು ಯಾರು? ಏನ? ತೆಂಗಿನಕಾಯ. ತೆಂಗಿನಕಾಯಿ ಹೆಂಗಾಗತ್ತೆ? ಏನು ಒಳ್ಳೆ ದೊಡ್ಡ ಸೈಂಟಿಸ್ಟ್ ತರ ಬಿಲ್ಡಪ್ ಕೊಡ್ತಾವ ಯೋಚನೆ ಮಾಡ್ಕೊಂಡು. ಯೋಚನೆ ಮಾಡೋದು ಬೇಡವಾ? ಹಂಗೆ ಟಕ್ಕಂತ ಹೇಳ್ಬೇಕು ಅದು. ಟಕ್ಕಂತ ಹೆಂಗ್ ಹೇಳಕ್ಕಾಯ್ತದೆ? ಮನೆ ಮೇಲೆ ಮಲ್ಲಿಗೆ ಹೂವು ಏನು? ನೀನ್ ಹೇಳು. ನನಗೆ ಆನ್ಸರ್ ಗೊತ್ತು. ನಾನು ಕೇಳ್ತೀನಿ, ನೀನ್ ಪಟ್ಟಂತ ಆಯ್ತು, ಕೇಳು. ಹೇಳ್ಬಿಟ್ಟು ಯೋಚನೆ ಮಾಡಲ್ಲ. ಕೇಳು ಕೇಳು. ಸಡನ್ ಆಗಿ ಕೇಳು ಅಂದ್ರೆ ಅದನ್ನು ನೋಡ್ಬೇಕು, ಗೂಗಲ್ ಮಾಡ್ಬೇಕು. ಗೂಗಲ್ ಮಾಡಿ ಹೇಳ್ತೀಯಾ? ಗೊತ್ತಿಲ್ವಾ? ಆಯ್ತು, ನಮ್ಮ ಅಕ್ಕಂಗೆ ಗೊತ್ತಿಲ್ಲ ಅಂತೆ. ಅಕಸ್ಮಾತ್ ಏನೋ ನಿಮಗೆ ಗೊತ್ತಿದ್ರೆ ಆನ್ಸರು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ? ನೀನು ಹೇಳಮ್ಮ ಆನ್ಸರ್. ಹಾಂ, ಮೂಗ್ಬಟ್ಟು. ರಾಂಗ್ ರಾಂಗ್. ಮಗ ನೀನು ಹೇಳ ಆನ್ಸರು. ಇದು ಮನೆ ಹೆಂಗಾಗುತ್ತೆ? ಇಲ್ಲ, ಉಸಿರಾಟಕ್ಕೆ ಮೇನ್ ಬೇಕಾಗಿರೋದು ಏನ್ ಹೇಳು? ಇದೇ ಮೂಗು ತಾನೆ. ಅಲ್ಲ, ಬಟ್ ಮನೆ ಹೆಂಗಾಗುತ್ತೆ ಇದು? ಅದೇ ಚಿಕ್ಕ ಮನೆ. ಗೊತ್ತಿಲ್ವಾ ಬ್ರೋ? ನೀವು ಹೇಳಿ ಬ್ರೋ ಆನ್ಸರು. ಗೊತ್ತಿಲ್ವಾ? ನೀನು ಹೇಳ ಆನ್ಸರು. ಗೊತ್ತಿಲ್ವಾ? ದಾಳಿಂಬೆನಾ? ರಾಂಗ್ ಬ್ರೋ, ಎಲ್ಲ ರಾಂಗ್ ಹೇಳಿದ್ದೀರಾ. ಸೊ ಅಕಸ್ಮಾತ್ ಗೈಸ್ ನಿಮಗೆ ಗೊತ್ತಿದ್ರೆ ಆನ್ಸರ್ ಕಮೆಂಟ್ ಮಾಡ್ಕೊಂಡು ತಿಳಿಸಿ ಗೈಸ್. ಮನೆ ಮೇಲೆ ಮಲ್ಲಿಗೆ ಹೂವು ಹೇಳಿ, ನಾನು ಯಾರು ಹೇಳಿ. ಸೊ ಚೈ ಇವಾಗ ಒಂದ್ ನಿಮಿಷ ಹಾ, ಗೋಡಂಬಿ. ನೋಡ್ದಾ, ನೀವು ಒಂದು ನಿಮಿಷ ಅವ್ಳು ಗೋಡಂಬಿ ಕೊಡ್ಬೇಕಂತೆ. ನಾವು ಯಾವ ಥರ ಮೇಂಟೈನ್ ಮಾಡಬೇಕು ಅವಳನ್ನ? ಚೈತ್ರ ನೀವು ಕೇಳಬೇಕಿತ್ತು. ನೀನು ನಿಮ್ಮ ಮನೆಗೆ ಇದ್ದಾಗ CCTV ನೀನು ಎಲ್ಲ ಫುಲ್ ಪ್ರತಿಯೊಂದು ನೋಡ್ತಿದ್ದ? ನೋಡ್ತಿದ್ದೆ, ಪ್ರತಿಯೊಂದು ಬಿಗ್ ಬಾಸ್ ನೋಡ್ತಿದ್ದ ಕುತ್ಕೊಂಡು. ನೋಡ್ತಿದ್ದೆ. ಯಾಗಾರ ಬೇಕಾ ಅಂತವಳೆ ಗೈಸ್. ಅವಳು ಬೇಕಾ ಅಂತ ಕೈ ತೋರಿಸ್ತಾಳೆ. ಇನ್ನು ಸುಮಾರು ಜನ ಕಮೆಂಟ್ ಮಾಡಿದ್ರೆ ಗೈಸ್, ಕುಶಾನಿ ನೋಡಕ್ ಚೆನ್ನಾಗಿ ಕಾಣಿಸ್ತೀವಿ ಸೀರಿಯಲ್ ಅಂತ. ಸೊ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳಿ. ಆಮೇಲೆ ಇನ್ನೊಂದು ಹೇಳಿದ್ರು, ಏನು ಬ್ಲೂ ಸೀರೆ ಹುಟ್ಟಿದ್ರೆ ಸೊ ಬ್ಲೂ ಬಾಯ್ ಆಗುತ್ತೆ ಅಂತ. ಬ್ಲೂ ಇಟ್ರೆ ಭಯ ಆಗುತ್ತಾ? ಬ್ಲೂ ಬಾಯ್ ಪಿಂಕ್ ಗರ್ಲ್ ಅಲ್ವಾ? ಸೊ ಕುಶಾನಿಗೂ ಬಾಯ್ ಇಷ್ಟ, ಬ್ಲೂ ಸೀರೆ ಹುಟ್ಟಿದಾಳೆ. ಅಚಾನಕ್ ಆಗಿ ಹುಡ್ಸಿದ್ರು, ಉದ್ದೇಶ ಪೂರ್ವಕವಾಗಿ ಹುಡ್ಸಿದ್ದಲ್ಲ ಅಲ್ವಾ? ಆಮೇಲೆ ನನ್ನ ಬರ್ತ್ಡೇಗೂ ವಿಶ್ ಮಾಡಿದ್ರ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಮ್ಮ ಎಲ್ಲ ಆಡಿಯನ್ಸ್ ನಾನು ನಿಂಗೆ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ. ಇವಾಗ ಇದನ್ನ ಎಣ್ಣೆ ಹಾಕೋಬೇಕು. ನಮ್ಮಮ್ಮ ಹಾಕ್ತದೆ ಇಷ್ಟು ಚಿಕ್ಕದಾಗಿ ಹಾಕೋಡು. ಓಕೆ, ಇದಂತ ತರಕಾರಿ ಎಲ್ಲ ಹೆಚ್ಚಿಕ್ಕಿದೀನಿ. ಕ್ಯಾಪ್ಸಿಕಮ್, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇದು ಕಾರ್ನ್ಫ್ಲವರ್ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಖಾರದ ಪುಡಿ, ಇದು ಸೋಯಾ ಸಾಸ್, ಮತ್ತೆ ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಅಲ್ಲಿ ಸಿಝನ್ ಸಾಸ್ ತಗೊಂಡಿದ್ದೀನಿ. ಫಸ್ಟ್ ಅದು ಎಣ್ಣೆ ಹಾಕೊಳ್ಳಿ. ಸರಿ, ಬೆನ್ನು ತೆಗೆದು ಮಾಡ್ಕೊಳ್ತೀನಿ. ಓಕೆ ಗೈಸ್, ಅಲ್ಲೇ ಇತ್ತು ನೋಡಿ, ಕ್ಯಾಪ್ ಹಾಕೋದಿಲ್ಲ, ಅಲ್ಲೇ ಇತ್ತು ಹುಡುಕ್ತಾರೆ ನೋಡಮ್ಮ. ಇಲ್ವೇ ಒಂದೇ ಹಾಂ, ಸಿಕ್ಬಿಡ್ತು. ಆ ಮೈಕ್ನ ಹೆಂಗೆ ಬೀಳಿಸೋದು ಗೊತ್ತಾ ಗೈಸ್? ನಮ್ಮ ಮನೇಲಿ ಆ ಮೈಕ್ ಪ್ರೈಸ್ ಬಂದ್ಬಿಟ್ಟು 15,000-16,000 ಮೈಕ್ ಟಪ 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 ಅಂತ ಕೆಳಗೆ ಬೀಳಿಸ್ತಾರೆ. ಬೇಕಂತ ಬೀಳ್ಸೋದಲ್ಲ ಪುಟ್ಟ, ಕೈ ಜಾರಿ ಬೀಳ್ತವೆ, ಏನು ಮಾಡೋಕ್ಕಾಗಲ್ಲ. ಆಯ್ತು, ಇವಾಗ ನಿಮ್ಮ ಮಗಳು ಎಷ್ಟೋ ಗಂಟೆ ಮಾಡಿದ್ಲು ಅಷ್ಟು. ಪಾಪ ಬೆನ್ನೋ ಬಂದ್ಬಿಟ್ಟೈತೆ. ಇವಾಗ ನೀನು ಅದನ್ನ ಎಣ್ಣೆಗೆ ಬಿಡು. ಮಾ ಬಿಡು ಸುಮ್ಮನೆ ಕಾಮೆಂಟ್ ಮಾಡಿದೆ. ಕಾಮಿಡಿ ಮಾಡ್ಬೇಕು. ಎಣ್ಣೆ ಕಾದೈತೆ ಇಲ್ವಾ ಅಂತ ನೋಡು. ಈ ಕಡಲೆಪುರಿ ಹಾಕ್ಲಾ ಕಡಲೆಪುರಿ ಮುಂದೆರಡು ಹಾಕು. ಕಡಲೆಪುರಿನ ಹಾಕ್ತಾರೆ ಎಣ್ಣೆಗೆ? ಎಣ್ಣೆಗೆ ಹಾಕಲ್ಲ. ಹೌದಾ? ಅದು ಚಿತ್ರಾನ್ನ ಮಾಡ ಚೆನ್ನಾಗಿರುತ್ತೆ. ಮಂಡಕ್ಕಿ ಉಸಿದೆಲ್ಲ ತೋರಿಸಿದ ಮಂಡಕ್ಕಿ ಅಂದರೆ ಮಂಡಕ್ಕಿ ಚಿತ್ರಾನ್ನ. ಮತ್ತೆ ಮಾಡಿ ಹೋಗೋರು ಒಂದ್ಸಲಿ ಆ ರೆಸಿಪಿ ಮಾಡೋ ಓಕೆನಾ ಗೈಸ್? ಮಂಡಕ್ಕಿ ಚಿತ್ರಾನ್ನ ಮಾಡ್ತಾ ನಮ್ಮಮ್ಮ. ಸೊ ಅದನ್ನು ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ ಓಕೆನಾ? ಕಡಲೆಪುರಿ ಚಿತ್ರಾನ್ನ ಚೆನ್ನಾಗಿರುತ್ತೆ. ಓಕೆ, ಅವ್ಳ ಕೈ ಅಂತ ತೊಳಿ. ಹೆಂಗೆ ಗೊತ್ತಾನೆ ಕೈ ತೊಳಿಬೇಕಾ ಗೈಸ್? ಇವಾಗ ಗೋಬಿನ ಬಿಡ್ತಾ ಇದ್ದಾರೆ ನಮ್ಮ ಅಮ್ಮ ಎಣ್ಣೆಗೆ. ಅದು ಟಪ 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 ಅಂತ ಸ್ಮೆಲ್ ಕಮ್ಮಂತ ಬರ್ತಿದೆ ಗೈಸ್. ಇದು ನಾವು ಮುಂಚೆ ಗೋಬಿ ಅಂಗಡಿಲಿ ಈ ಥರ ನೋಡ್ತಿದ್ವಿ, ನಿಂತ್ಕೊಂಡು ಟಪ 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 ಅಂತ ಬಿಡ್ತಾ ಇರ್ತಾರೆ. ಖುಷಿ ನಿಂಗೇನು ಬೇಕು? ಗೋಬಿ ಬೇಕಾ? ಇರೋ ಅಮ್ಮ ಮಾಡ್ತಿದ್ದೆ ಕೊಡೋದು ಓಕೆನಾ? ಕಾಯ್ತಾರಲ್ಲ ಹೋಗಿ ಆಚೆ ಎಲ್ಲರೂ ಹೋಗಿ ಗೈಸ್. ಇವಾಗ ನೀಟಾಗಿ ಅದನ್ನೆಲ್ಲ ಎಣ್ಣೆಗೆ ಬಿಟ್ಕೊಂಡಾದ್ಮೇಲೆ ನಿಮ್ಗೆ ಸಿಗ್ತೀನಿ ಗೈಸ್. ಸೊ ಗೈಸ್, ನಮ್ಮ ಅಮ್ಮಂಗೆ ನಮ್ಮ ಭಾವ ಬರ್ಡೇ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ಗೈಸ್, ಬಟ್ಟೆ ಕೊಡ್ಸಿದ್ದಾರೆ. ಚೆನ್ನಾಯ್ತಲ್ಲ? ಹೇಳಿದ್ರು ಮಂಡೇ ಬಂದು ತಲುಪುತ್ತೆ ನಿಮ್ಮ ಕೈಯಲ್ಲಿ, ಸ್ವಲ್ಪ ಲೇಟ್ ಆಯಿತು ಅಂತ. ಹೇಳಿದ ತಕ್ಷಣ ಮಂಡೇನೇ ಬಂದಿದೆ. ಚೆನ್ನಾಗಿದೆ. ಎರಡು ಹಿಂಗೇನಾ? ಎರಡು ಬ್ಲ್ಯಾಕ್. ಪ್ರತಾಪ್, ಥ್ಯಾಂಕ್ ಯು ಸೋ ಮಚ್. ಗೋಬಿ ವಾವ್ ಚೆನ್ನಾಗಿದೆ ನೋಡಿ ಗೈಸ್. ಮುಗೀತಿದ್ದೇನೆ ಲಾಸ್ಟ್ ಒಂಚೂರು ಹಾಕ್ಬಿಟ್ರೆ ಮುಗೀತು. ಸೊ ಗೈಸ್, ಈಗ ನೀಟಾಗಿ ನಮ್ಮಮ್ಮ ಕರೆದಾಯಿತು. ಈ ನೆಕ್ಸ್ಟ್ ನಮ್ಮಮ್ಮ ನಮ್ಮ ಅಕ್ಕ ಇವಾಗ ಏನು ಮಾಡ್ತಾ ನೋಡಬೇಕು. ಸೈರಾ, ನೀನು ಹಾಕೊಂಡು ನೈಟಿ ಕಲರು ಮತ್ತು ಆ ಕಲರ್ ಎರಡು ಒಂದಿದೆ ಕಣೆ, ಆ ಡಿಸೈನ್ ಒಂದು ಸೇಮ್ ಇದೆ ಕಣೆ. ನಿಂತ್ಕೊ. ಹೌದು,
ಗೈಸ್ ನಮ್ಮ ಅಕ್ಕ ಗೋಬಿ ಮ್ಯಾಚಿಂಗ್ ಮಾಡ್ತಾರೆ ನೋಡಿ ಗೋಬಿ ಮತ್ತೆ ಅವು ಬಟ್ಟೆ ಎರಡು ಮ್ಯಾಚಿಂಗ್ ಮಾಡ್ತೀಯಾಳೆ ಸಚೇರ ಆಯ್ತು ನೆಕ್ಸ್ಟ್ ರೆಸಿಪಿ ಹೇಳಿ ಏನು ಮಾಡ್ತೀಯಾ ಗೈಸ್ ನಮ್ಮ ಅಕ್ಕಗೆ ನಾನು ಹೇಳಿದ್ ಮಾಡೋದಕ್ಕೆ 3 ಗಂಟೆಗೆ ಅವಳು ಮಾಡ್ತಾ ಇದ್ದೆ ನೋಡಿ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು 9 ಗಂಟೆ ಆಗಿದೆ ಗೋಬಿ ಮಾಡಿಲ್ಲ ಗೈಸ್ 9 ಗಂಟೆ ಆದ್ರೂ ವಾ ಅದೇನು ಒಂದು ಇಷ್ಟಿಷ್ಟು ಕೊಡ್ತೀನ ನಾನು ಮತ್ತೆ ಸ್ವಲ್ಪ ಅಷ್ಟೇ 2 ಪೀಸ್ ಎಲ್ಲ ಟೇಸ್ಟ್ಗೆ ಅಷ್ಟೇನಾ ಓಕೆ 2 ಕ್ಯಾಬೇಜ್ ಹಾಕಿದೀನಿ ಅಷ್ಟೇ ಬಂದಿರೋದು ಚೂರೇ ಚೂರು ನಿನ್ನ ಜುಟ್ಟು ಕೊಡು ಚೈತ್ರ ಚೂರೇ ಚೂರು ನನ್ನ ಜುಟ್ಟು ತಗೊಂಡು ಏನ್ ಮಾಡ್ತೀಯ ನನ್ನ ಕೂದ್ಲಿಗೆ ನಿನ್ನ ಜುಟ್ಟನ್ನ ಅಂಟಿಸಿ ಹೋಗ್ತೀನಿ ಚೈತ್ರ ಕೊಡೆ ಆಮೇಲೆ ಹೆಂಗ್ ಸಾಕ್ಬಿಡ್ತೀಯ ನೀನು ಸ್ವಲ್ಪ ಹಾಕೋತೀನಿ ಬಿಗ್ ತರ ನಿಂತರ ಗೈಸ್ ಇವಾಗ ಏನ್ರಮ್ಮ ಇಷ್ಟು ಕ್ಯಾಲರೀಸ್ ಮಾಡ್ತಿದ್ದೀರಾ ನೀವು ಇಬ್ರು ಸೇರ್ಕೊಂಡು ಅಮ್ಮ ಮಗಳು ಸಾಕು ಗೈಸ್ ಹೆವಿ ಕ್ಯಾಲರೀಸ್ ಗೈಸ್ ಇಬ್ರು ಸೇರ್ಕೊಂಡ್ರೆ ನಮಗೂ ಹೊಟ್ಟೆ ಬರ್ಸ್ಬಿಡ್ತಾರೆ ಗೈಸ್ ಹೆಂಗೋ 6 ಪ್ಯಾಕ್ ಬರ್ಸಿದೆ ಹೊಟ್ಟೆ ಬರ್ಸ್ತಾವ್ರೆ ಗೈಸ್ ಸ್ವಲ್ಪ ನಾನೇ ಹೇಳ್ತೀನಿ ಜೈ ರಿವ್ಯೂ ನಾನೇ ಕೊಡ್ತೀನಿ ಅವ್ನು ಕೇಳ್ಬೇಡ ಅವ್ನು ಕೊಡ್ಲು ಬೇಡ ಒಂದು ಪೀಸ್ ತಿಂದ್ರೆ ಏನಾಗಲ್ಲ ಬೇಡ ಎಣ್ಣೆ ಅನ್ಹೆಲ್ದಿ ಅವನು ಹೇಳ್ದಿ ತಿನ್ಬಿಡ ಅವನು ಹೇಳುದಿ ಅಂತ ಇವಾಗ ನಮ್ಮ ಅಕ್ಕ ಶೆಫ್ ಹಾಕ್ಬೇಕು ಶೆಫ್ ಇದು ಶೆಫ್ ತಾನೆ ಶೆಫ್ ಹಾಕ್ಬೇಕು ಗೈಸ್ ನಮ್ಮ ಅಕ್ಕ ಇವಾಗ ಹೆಪ್ರಾನ್ ಹಾಕೊಂಡು ಒಂದು ಫೀಲ್ ಬಂತ ಇವಾಗ ಎಸ್ ಫಸ್ಟ್ ಟೈಮ್ ಆಗ್ತಿದ್ದೆ ಅವತ್ತು ಹಾಕಿಲ್ಲ ಹೌದಾ ಹಾಕೋ ನಮ್ಮ ಮನೇಲಿ ಹಾಕೋ ನಾನೇ ಬಿಟ್ರೆ ಕಣ ಹಾಕೊಂಡಿದ್ದು ನಾನೇ ಬಿಟ್ರು ಓ ಹಂಗಂತಿದ್ದೆ ನಾನೆಲ್ಲ ನಮ್ಮ ಅಕ್ಕ ಬಿಟ್ರು ನಿನ್ಕಿಂತ ನಾನು ಯಾರನ್ನ ಬೇರೆ ಕೊಡ್ಸಿದ್ರು ನನಗೆ ಕೊಡ್ಸಿದ್ದು ಹಾಕೊಂಡಿದ್ದು ನಾನೇ ಅಂತ ಹೇಳ್ತಾ ಇರೋದು ಈ ಥರ ಏನು ಮಾಡ್ತಿದ್ದೆ ಇವಾಗ ಇವಾಗ ಎಣ್ಣೆ ಕಾದೈತೆ ಹಾಂ ಇವಾಗ ಈರುಳ್ಳಿ ಹಾಕೊಂತಿದ್ದೀನಿ ಓ ಶಿಟ್ ಬಿಡೋದು ಸಿಡಿತದೆ ಅದಕ್ಕೆ ನಾನು ಸ್ಪೂನಲ್ಲಿ ಹಾಕೊಂಡು ಕೈಯಲ್ಲಿ ಹಾಕೋತಿದ್ರ ಸಿಡಿತದೆ ಅಂತ ನೀನೇನು ಫಾರಿನ್ ಅವಳ ಸಿಡಿತದೆ ಅಂತ ಹಿಡಿತದೆ ಅಂತನಾ ಗೈಸ್ ನಮ್ಮ ಅಕ್ಕ ಕುಕಿಂಗ್ ಬ್ಲಾಗ್ ಚೆನ್ನಾಗಿ ಮಾಡ್ತಾವೆ ಗೈಸ್ ನಮ್ಮ ಅಕ್ಕ ಇನ್ನು ಮುಂದೆ ನಮ್ಮ ಮನೆ ಕುಕಿಂಗ್ ಬ್ಲಾಗ್ ಮಾಡೋದು ನಮ್ಮ ಅಕ್ಕನೇ ನಮ್ಮ ಅಮ್ಮನ ಸ್ವಲ್ಪ ರೆಸ್ಟ್ ಕೊಡ್ತೀನಿ ನಮ್ಮ ಅಮ್ಮನಿಗೆ ಮಮ್ಮಿ ಯು ಟೇಕ್ ಸಮ್ ರೆಸ್ಟ್ ಯಾ ಓಕೆ ಕುಶಾನಿ ಹೇಳ ಕುಶಾನಿ ಮತ್ತೆ ಇನ್ನೊಬ್ರು ಬರ್ತಾನೆ ಇವಾಗ ನಾನು ಅಷ್ಟೇ ನಿಂಗೆ ಬಂದು ನಾನು ಮಾಡಲಿ ಅಡುಗೆ ಇಬ್ರಿಗೂ ಅಯ್ಯಯ್ಯೋ ಗೈಸ್ ಇವಳು ಅರ್ಧ ಕೆಳಗೆ ಚೆಲ್ತಾಳೆ ಅರ್ಧ ಇಲ್ಲಿ ಚೆಲ್ಲೋಳೆ ಟ್ಯಾಪೆನ್ ಅರ್ಧ ಇಲ್ಲಿ ಹಾಕ್ತವಳೆ ಅವೆಲ್ಲ ನೋಡ್ಬೇಡ ನೀನು ಹಾಂ ನೀನು ಬರೀ ಟೇಸ್ಟ್ ನೋಡಿ ಸಾಕು ಯಪ್ಪ ಗೈಸ್ ನಾನು ಅವಳಿಗೆ ಸ್ಟ್ಯಾಂಡು ಇವಾಗ ನೀಟಾಗಿ ಬ್ರೌನಿಶ್ ಆಗಿ ಫ್ರೈ ಮಾಡ್ಕೊಬೇಕಾ ಇದನ್ನ ಹಾಕೊಂಬಿಡ ಅವನು ಇಷ್ಟು ಇರು ಅದು ಲಾಸ್ಟಿಗೆ ಮೇಲೆ ಹೋದು ಸರ್ ಓ ಅಪ್ಪಿ ಇವಾಗ ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕೊಂತಿದ್ದೀನಿ ಓಕೆ ಆಮೇಲೆ ಕ್ಯಾಪ್ಸಿಕಮ್ ಇಷ್ಟೇನ ಕ್ಯಾಪ್ಚರ್ ಮಾಡ್ಕೊಂಡು ನೀನು ಅಷ್ಟೇ ಹಾಕಲ್ಲ ಇನ್ನೇ ಅಷ್ಟು ಹಾಕ್ತೀಯಾ ಮತ್ತೆ ಏನಕ್ಕೆ ಇಷ್ಟು ಕಟ್ ಮಾಡ್ಕೊಂಡು ನೀವು ವೇಸ್ಟ್ ಮಾಡ್ತೇನೆ ಮನೇಲಿ ನಿಂತ್ಬಿಟ್ಟು ನೀನು ವೇಸ್ಟ್ ಆಗುತ್ತೆ ನಾಳೆ ತಿಂಡಿಗೆ ಯೂಸ್ ಆಗುತ್ತೆ ಅದು ಹಂಗೆ ಇಟ್ಟರೆ ವೇಸ್ಟ್ ಆಗಲ್ವಾ ಫ್ರಿಜ್ಲಿ ಇಟ್ಟರೆ ಕರೆಕ್ಟಾಗಿ ಇರುತ್ತಾ ಫ್ರಿಜ್ ಇರೋದು ಏನಕ್ಕೆ ಸ್ಟೋರ್ ಮಾಡೋಕ್ಕೆ ನಾವು ಬಂದು ನಿಮ್ಮ ಮಗಳು ಬಂದು ನೋಡಲ್ಲಿ ಏನು ಬೇಕವಾ ಏನು ಬೇಕಮ್ಮ ನಿಂಗೆ ಅಯ್ಯಯ್ಯೋ ಅಯ್ಯೋ ಅಯ್ಯೋ ಕ್ಲಿಪ್ಪು ಅವಳು ಇದು ನೋಡಿ ಗೈಸ್ ಬ್ಯಾಂಡು ಕ್ಲಿಪ್ಪು ಎಲ್ಲ ಹಂಗಿದೆ ಅದು ಮುಟ್ಬಾರ್ದು ಏನಕ್ಕೆ ನೀವು ಬರ್ತೀಯ ಮೇಲ್ಗಡೆ ಅಯ್ಯೋ ನೀನು ಯಾಕೆ ಬರ್ತೀಯ ಕುಶಾನಿ ಏನು ಮುಟ್ಬಾರ್ದು ನೀನು ಅಲ್ಲಿ ಏನು ಮುಟ್ಬಾರ್ದು ಅದು ಗೋಬಿ ಆಮೇಲೆ ಎಲ್ರಿಗೂ ನಿಂಗೆ ಒಬ್ಳಿಗೆ ತಿನ್ಬಿಟ್ರೆ ನಾವೇನು ಮಾಡೋದು ಆಮೇಲೆ ಹ್ಞೂ ಅದೇನೆ ಏನು ಮನೇನೂ ಇಲ್ಲ ಏನು ಬರ್ತಾರೆ ಏನೂ ಇಲ್ಲ ನೀನು ತುಂಬ ಕೂತ್ಕೊಂಡು ನೀನು ಎಲ್ಲಿಗೆ ಹೋಗ್ಬೇಕು ನಾನು ನೀನು ಹೋಗು ಅಮ್ಮ ಮಾತ್ರ ಹೋಗಿ ನೀನು ಬೇಕಾ ಇದು ಬೇಕಾ ಅದಕ್ಕೆ ಬಸ್ಕಿ ಹೊಡಿ ಕೊಪ್ಪಡು 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 ನೋಡು ಚಿತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತಿದ್ದೀನಿ ಇದನ್ನ ಶುಂಠಿ ಬೆಳ್ಳುಳ್ಳಿನ ಹಂಗೆ ಸಣ್ಣದಾಗಿ ಚಾಪ್ ಮಾಡಿ ಕೂಡ ಹಾಕೋಬಹುದು ಓಕೆ ಲೈಕ್ ಕೆಲವೊಬ್ಬರಿಗೆ ಬಾಯಿ ಸಿಕ್ಕರೆ ಅದು ಇಷ್ಟ ಆಗಲ್ಲ ಅದಕ್ಕೆ ನಾನು ಪೇಸ್ಟ್ ಹಾಕೊಂಡಿದ್ದೀನಿ ಓಕೆ ಗೈಸ್ ನಮ್ಮ ಅಕ್ಕನ ಮಕ್ಕಳು ಇಬ್ರು ರುಚಿಯಾಗಿರೋ ಈ ಥರ ಚೈನೀಸ್ ಫುಡ್ಗಳು ತಿನ್ಬೋದು ಹಾಗಾದ್ರೆ ನಿಮ್ಮ ಮಕ್ಕಳು ಇಬ್ರು ತಿನ್ಬೋದು ಪಿಜ್ಜಾ ಮಾಡ್ಕೊಡ್ತಾಳೆ ಗೋಬಿ ಮಾಡ್ಕೊಡ್ತಾಳೆ ನೂಡಲ್ಸ್ ಮಾಡ್ಕೊಡ್ತಾಳೆ ಟ್ರೈ ಮಾಡಕ್ಕೆ ಇಷ್ಟ ಹೊಸ ಟ್ರೈ ಮಾಡಕ್ಕೆ ಇಷ್ಟ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಈ ಥರ ಏನು ಟ್ರೈ ಮಾಡ್ತಿರ್ಲಿಲ್ಲ ಬರೀ ಮುದ್ದೆ ಚಪಾತಿ ರೈಸು ಅಷ್ಟೇ ಮಾಡ್ತಿದ್ದು ನಮ್ಮ ಅಮ್ಮ ತಿಂತಿದ್ವಿ ಕಣೋ ಅಂದ್ರೆ ಮನೇಲಿ ಊರಿಗೆ ಹೋದಾಗ ಮಾಮ ಮಾಡ್ಕೊಡ್ತಿತ್ತು ನೋಡು ಮಾವ ಮಾಡ್ಕೊಡ್ತಿತ್ತು ನಮ್ಮ ಅಮ್ಮ ಮಾಡ್ಕೊಡ್ತಿಲ್ವಲ್ಲ ಇವಾಗ ಇದಕ್ಕೆ ಸೋಯಾ ಸಾಸ್ ಹಾಕೊಂಡಿದ್ದೀನಿ ಸ್ವಲ್ಪ ಅಷ್ಟೇ ಆಮೇಲೆ ಚಿಲ್ಲಿ ಸಾಸ್ ಬೇಕಿತ್ತು ಚಿಲ್ಲಿ ಸಾಸ್ ಇಲ್ಲ ಸೊ ಅದಕ್ಕೆ ಸಿಜ್ವಾನ್ ಸಾಸ್ ಹಾಕೊಂತಿದ್ದೀನಿ ಇದು ಸ್ವಲ್ಪ ಖಾರನೇ ಇರುತ್ತೆ ಅದಕ್ಕೆ ಸಾಕಲ್ಲ ಇದನ್ನ ಫ್ರೈ ಮಾಡ್ಕೋಬೇಕು ಎಡ್ಬಿಡಂಗೆ ಅಡುಗೆ ಮಾಡೋದು ಅದಂತೂ ನಿಜ ಇವಾಗೇನು ಇದಕ್ಕೆ ಸ್ವಲ್ಪ ನೀರು ಹಾಕೊಂತಿದ್ದೀನಿ
ಅಷ್ಟೇ ಕೊಡಲ್ಲ ನಿಂಗೆ. ಹೋಗ್ ಹೋಗ್. ಗೈಸ್ ಅಕಸ್ಮಾತ್ ಏನೋ ಗೋಬಿ ಹಂಗೆ ಇಟ್ಟು ತಿಂತೀನಿ ಕಲೆ ಆಗ್ಬಿಡ್ತಾಳೆ. ನೀನು ಹೊರಡ್ ಹಾಕಕ್ಕೆ ಏನಿರಲ್ಲ. ಏನು ಬೈಕೊಳ್ಳ. ಹೋಗು ನೀನು ಹೋಗು. ಇದಾದ್ಮೇಲೆ ಕಾರ್ನ್ ಫ್ಲೋರ್ನ ನಾನು ನೀರಲ್ಲಿ ಈ ತರ ಮಿಕ್ಸ್ ಮಾಡಿ ಇಟ್ಕೊಂಡಿದೀನಿ. ಏನಕ್ಕಿದ್ದು? ಇದು ಸ್ವಲ್ಪ ತಿಕ್ಕಾಗಿರುತ್ತೆ ಅಂತ ಸಾಸ್. ಓಕೆ ಓಕೆನಾ? ಗೈಸ್ ನಮ್ಮ ಕುತ್ಕೊಂಡು ನೀಟಾಗಿ ನನ್ನ ಬ್ಲಾಗ್ ಕಮೆಂಟ್ಗಳೆಲ್ಲ ಓದ್ತಾ ಅವ್ರು ನೋಡಿ ಗೈಸ್. ನಾನು ಆದಷ್ಟು ಎಲ್ಲ ಕಮೆಂಟ್ಗಳು ರಿಪ್ಲೈ ಮಾಡ್ತೀನಿ ಗೈಸ್. ಎಲ್ಲ ಕಮೆಂಟು ರಿಪ್ಲೈ ಮಾಡ್ತೀನಿ ಅಲ್ವಾ? ಕಮೆಂಟ್ ಇದ್ರೆ ಮಾಡಿದ್ರೆ ನಮ್ಮ ಅಮ್ಮ ಕುತ್ಕೊಂಡು ಗೈಸ್ ನೀವೇನೇ ಕಮೆಂಟ್ ಮಾಡಿದ್ರು ನಮ್ಮ ಅಮ್ಮ ನೋಡ್ತಾರೆ ಕುತ್ಕೊಂಡು. ಅಕಸ್ಮಾತ್ ನಾನು ನೋಡಿ ತಪ್ಪಿದ್ರು ನಮ್ಮ ಅಮ್ಮ ಕುತ್ಕೊಂಡು ಎಲ್ಲ ಕಮೆಂಟ್ಸ್ ಓದ್ತಾರೆ ನೋಡ್ತಾರೆ. ನಮ್ಮ ಮಮ್ಮಿ ಓದು ಪ್ರತಿಯೊಬ್ಬರಿಗೂ ರಿಪ್ಲೈ ಕಳ್ಸಕ್ಕಾಗಲ್ಲ. ಹೌದು, ತಪ್ಪಾಗಿ ತಿಳ್ಕೊಬೇಡಿ, ಟೈಮ್ ಇರೋದಿಲ್ಲ. ಒಬ್ಬೊಬ್ರದ್ದು ನೋಡ್ತೀವಿ, ಅದಕ್ಕೆ ಲಾಸ್ಟಲ್ಲಿ ಹೇಳೋದು ಪ್ರತಿಯೊಬ್ಬರು ಕಮೆಂಟ್ ಕಳಿಸಿರೋ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ. ಏನು ತಿಂದ್ರೆ ಇವಾಗ? ಟೊಮೆಟೊ ಸಾಸ್ ಹಾಕೊಂಡಿದ್ದೀನಿ ಸ್ವಲ್ಪ. ಓಕೆ, ಸಾಸ್ ಟೊಮೆಟೊ ಸಾಸ್ ಇಲ್ಲ, ಅದಕ್ಕೆ ಈ ಥರ ಪ್ಯಾಕೆಟ್ ಹಾಕೊಂತೀನಿ. ಓಕೆ ಹಾಕು. ಸ್ವಲ್ಪ ಉಪ್ಪು ಹಾಕೊಂತೀನಿ. ಇದು ಆ್ಯಕ್ಚುಲಿ ಇದನ್ನ ಹಿಟ್ಟು ಕಳ್ಸ್ಕೊಬೇಕಾದ್ರೆ ಉಪ್ಪು ಹಾಕೊಂಡಿದ್ದೆ, ಸ್ವಲ್ಪ ಹಾಕೊಂಡಿದ್ದೆ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಲ್ಲ ನಾನು ಉಪ್ಪು ಯಾವತ್ತೂ, ಜಾಸ್ತಿ ಆಗ್ಬಿಡುತ್ತೆ ಅಂತ. ಸೊ ಅದಕ್ಕೆ ಸ್ವಲ್ಪ ಅಂದ್ಬಿಟ್ಟು ಜಾಸ್ತಿ ಉಪ್ಪು ಹಾಕೊಳ್ಳೋ ಗೈಸ್ಗಳು. ಇಷ್ಟ ಐತಲ್ಲೋ, ಇಷ್ಟಕ್ಕಷ್ಟು ಬೇಡವೇನೋ? ಇವಾಗ ನಂಗೆ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಖಾರ ಬೇಕಾ ಬೇಡವಾ ಅಂತ ಹೇಳು ಸ್ವಲ್ಪ. ಓಕೆ, ಖಾರ ಕರೆಕ್ಟ್ ಆಗಿದೆ, ಖಾರ ಪರ್ಫೆಕ್ಟ್ ಆಗಿದೆ, ಖಾರ ಪರ್ಫೆಕ್ಟ್ ಆಗಿದೆ. ಇವಾಗ ಗ್ರೇವಿ ರೆಡಿ ಆಗಿದೆ. ಸೊ ನಾನು ಕರ್ದಿಟ್ಕೊಂಡಂತ ಗೋಬಿ, ಕ್ಯಾಬೇಜ್ ಗೋಬಿ ಹಾಕ್ತಿದ್ದೀನಿ. ಇದನ್ನ ಜಾಸ್ತಿ ಇದನ್ನ ಬಿಟ್ಬಿಡ್ಬಾರ್ದು ಇದೊಳಗಡೆನೆ. ಜಸ್ಟ್ ಅದು ಸಾಸ್ ನಾನು ಏನು ಫಸ್ಟ್ ರೆಡಿ ಮಾಡ್ಕೊಂಡಿದ್ದೆ ಅದು ಇದೊಳಗೆ ಎಲ್ಲದಕ್ಕೂ ಸ್ಪ್ರೆಡ್ ಆಗೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಇಲ್ಲಾಂದ್ರೆ ಎಲ್ಲ ಕ್ರಿಸ್ಪಿ ಆಗಿರೋದೆಲ್ಲ ಮೆತ್ತಗಾಗ್ಬಿಡುತ್ತೆ. ಓಕೆ, ಸೊ ಇವಾಗ ಇದು ನೀಟಾಗಿ ಸಾಸು ಎಲ್ಲದಕ್ಕೂ ಸ್ಪ್ರೆಡ್ ಆಗಿದೆ. ನಾನು ಜಾಸ್ತಿ ಇದು ಮಾಡಿಲ್ಲ, ಬಿಕಾಸ್ ಕ್ರಿಸ್ಪಿ ಆಗಿರೋದು ಮೆತ್ತಗಾಗ್ಬಿಡುತ್ತೆ ಅಂತ. ಕ್ರಿಸ್ಪಿ ಇದನ್ನ ಚೆನ್ನಾಗಿರೋದು. ಸೊ ಇವಾಗ ನಾನು ಆಫ್ ಮಾಡಿ ಸರ್ವ್ ಮಾಡಿ ಸಿಗ್ತೀನಿ. ಸರ್ವ್ ಮಾಡ್ಕೊಂಡು ಒಂದು ನಾವು ಹೇಳ್ಬೇಕು ನಿಂಗೆ ಟೇಸ್ಟ್ನ. ಸರಿ ಆಯ್ತು. ಏನು ಗೊತ್ತಾ, ಮಾಡೋದು ಹೆಚ್ಚಲ್ಲ, ಅದನ್ನ ನೀಟಾಗಿ ಕೊಡೋದು ಹೆಚ್ಚು. ನೀಟಾಗಿ ಕೊಡೋದು ಹೆಚ್ಚು ಅಲ್ಲ, ಮತ್ತೆ ತಿನ್ಬಿಟ್ಟು ಟೇಸ್ಟ್ ಹೇಳೋದು ಹೆಚ್ಚು. ಆಹಾ, ತಿನ್ನೇನೆ ಹೇಳು ಕೇಳಿಸ್ಕೊ, ಅದನ್ನ ಕರೆಕ್ಟಾಗಿ ಹಂಚ್ಬೇಕಲ್ಲ. ಅದೇ ಯೋಚನೆ ಮಾಡ್ತಿದ್ದೀನಿ, ಒಂದೊಂದೇ ಪೀಸ್ ಎಲ್ಲದಕ್ಕೂ ಹಾಕೋಬೋತೀನಿ. ಯೋಚನೆ ಮಾಡಿ ಪೀಸ್ಗಳು ಹಾಕ್ತಾರೆ ಗೈಸ್ ನಮ್ಮ ಅಕ್ಕ. ಇದಾದ್ಮೇಲೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಿಂಗೆ ಗಾರ್ನಿಶಿಂಗ್ ಮಾಡೋಣ, ಚೆನ್ನಾಗಿ ಕಾಣುತ್ತೆ ಅವಾಗ ಅಲ್ವಾ? ಸೊ ಗೈಸ್ ಈಗ ನಮ್ಮ ಅಕ್ಕ ಗೋಬಿ ಮಾಡಿಕೊಟ್ಲು. ಇವಾಗ ಇದನ್ನ ಕೂತ್ಕೊಂಡು ಟೇಸ್ಟ್ ನೋಡುವ. 3 ಗಂಟೆಗೆ ಹೇಳಿದ್ ಗೋಬಿ 9 ಗಂಟೆ ಮಾಡ್ಕೊಟ್ಟವಳೆ. ಹೇಳಿ ಫಸ್ಟ್, ಯಾರು ತಿನ್ಬಿಟ್ಟು ಹೇಳಿ. ನಾನು ತಿನ್ಬಿಟ್ಟು ಹೇಳ್ತೀನಿ ಫಸ್ಟ್. ಇರೋ ನಾನು ಹೇಳ್ಬಿಟ್ಟಿಲ್ಲಮ್ಮ, ಫಸ್ಟ್ ನಾನು ಹೇಳ್ಬೇಕು, ಆಮೇಲೆ ನೀನು ಹೇಳು. ಅಯ್ಯೋ ಏನು ಇಷ್ಟು ಉಪ್ಪು ಹಾಕಿದ್ಯಾ? ಉದ್ದ ಸೇತಾ ಹೆವಿ ಉಪ್ಪು ಹಾಕೊಳ ಗೈಸ್, ಸಿಕ್ಕಾಪಟ್ಟೆ ಉಪ್ಪು ಹಾಕೊಳ. ಏನಮ್ಮ ಅವಳು ಉಪ್ಪು ಹಾಕಿದಾಗ ನಾನು ಹೇಳ್ದೆ ಉಪ್ಪು ಕಮ್ಮಿ ಹಾಕು ಅಂತ. ಅಷ್ಟೊಂದೇನಿಲ್ಲ, ಕರೆಕ್ಟಾಗಿ. ಹೌದಾ? ಆ್ಯಕ್ಚುಲಿ ಕರೆಕ್ಟಾಗಿದೆ, ಚೆನ್ನಾಗಿದೆ, ಪರವಾಗಿಲ್ಲ. ಏನು ಬ್ರೋ ಚೆನ್ನಾಗಿತ್ತಲ್ಲ ಬ್ರೋ? ಪರವಾಗಿಲ್ಲ, ಏನು ಚೆನ್ನಾಗಿದೆ, ಚೆನ್ನಾಗಿತ್ತಲ್ಲ ಮಗ? ಸೂಪರ್ ಆಗಿದೆ. ಕ್ರೇಜಿ. ನಮ್ಮ ಅಕ್ಕ ಒಬ್ಬ ಗರ್ಭಿಣಿ ಹೆಂಗ್ಸು ಎಷ್ಟು ಮಾಡ್ಕೊಡೋ ಗೊತ್ತಾ? ಅದಕ್ಕೆ ಗ್ರೇಟ್ ಚೈತ್ರ, ಹ್ಯಾಟ್ಸ್ ಆಫ್. ಅದು ಉಪ್ಪು ಜಾಸ್ತಿ ಹಾಕಿದ್ಯಾ? ನೆಕ್ಸ್ಟ್ ಟೈಮ್ ಕಮ್ಮಿ ಹಾಕು. ಗೈಸ್ ಕ್ರೇಜ್ ಆಗಿದೆ. ನೀವು ಮನೆ ಮಾಡ್ಕೊಂಡು ತಿನ್ಬಿಟ್ಟು ನಮ್ಗೆ ಕಾಲ್ ಮಾಡಿ ಹೇಳಿ ಹೆಂಗಿತ್ತು ಅಂತ. ಓಕೆನಾ? ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಂಟಿಲ್ ಮೀ ವಾಚಿಂಗ್, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಕುಕಿಂಗ್ ವ್ಲಾಗ್ ಬೇಕು ಕಮೆಂಟ್ ಮಾಡಿ ಹೇಳಿ, ಅದನ್ನ ಮಾಡ್ತೀವಿ. ಬಾಯ್ ಮಾಡ್ಬಿಡು. ಬಾಯ್ ಬಾಯ್ ಮಾಡಮ್ಮ. ಬಾಯ್ ಮಾಡ್ರೋ ಬಾಯ್ ಮಾಡೋ ಬಾಯ್ ಬ್ರೋ. ಬಾಯ್.